IPL 2025 ಅಲ್ಲಿ RCBಗೆ ಯಾರಾಗ್ತಾರೆ ಇಂಪ್ಯಾಕ್ಟ್ ಪ್ಲೇಯರು, ಯಾರಿಗಿದೆ ಆ ಕ್ಯಾಲಿಬರು? RCBಯಲ್ಲಿ ಬರೋಬ್ಬರಿ 4 ರಿಂದ 5 ಇಂಪ್ಯಾಕ್ಟ್ ಪ್ಲೇಯರ್ಸ್ ಇದ್ದಾರೆ. ಆ ಪ್ಲೇಯರ್ಸ್ ನ ಮ್ಯಾಚ್ ಸಿಚುವೇಶನ್ ಮೇಲೆ ಆ ಪ್ಲೇಯರ್ಸ್ ನ RCB ಮ್ಯಾನೇಜ್ಮೆಂಟ್ ತಗೋತಾರೆ. ಸೊ ಹಾಗಾದ್ರೆ ಯಾವ ಕಂಡೀಷನ್ ಮೇಲೆ ಯಾವ ಪ್ಲೇಯರ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಗೊತ್ತಾ? ಆದ್ರೆ RCB ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಈ ಪ್ಲೇಯರ್ ಮೇಲೆ ರಿಸ್ಕ್ ತಗೋತಾರ. ಡೊಮೆಸ್ಟಿಕಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಾನು RCB ಅಲ್ಲಿ ಆಡ್ತೀನಿ ಅಂತೇಳಿ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಈ ಪ್ಲೇಯರ್ ಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರೆ ಪಕ್ಕ ಇಂಪ್ಯಾಕ್ಟ್ ಕೊಡೋದು ಗ್ಯಾರಂಟಿ. ಸೊ ಹಾಗಾದ್ರೆ ಯಾರು ಆ ಬೆಂಕಿ ಪ್ಲೇಯರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ IPL 2025 ಅಲ್ಲಿ RCBಗೆ ಯಾವೆಲ್ಲ ಇಂಪ್ಯಾಕ್ಟ್ ಪ್ಲೇಯರ್ಸ್ ಇದ್ದಾರೆ ಅಂದ್ರೆ ಇಲ್ಲಿ ಫಸ್ಟ್ ಗೆ ಬರ್ತಾರೆ ಸ್ವಪ್ನಿಲ್ ಸಿಂಗ್. RCB ಮ್ಯಾನೇಜ್ಮೆಂಟ್ IPL 2025 ಮೆಗಾ ಆಕ್ಷನ್ ಅಲ್ಲಿ ಇವರಿಗೆ RTM ಕಾರ್ಡ್ ನ ಯೂಸ್ ಮಾಡಿ ಬೈ ಮಾಡಿದರೆ. ಮ್ಯಾನೇಜ್ಮೆಂಟ್ ಇವರ ಮೇಲೆ ಸಾಕಷ್ಟು ಟ್ರಸ್ಟ್ ಅನ್ನು ಇಟ್ಟುಕೊಂಡಿದ್ದಾರೆ. ಲಾಸ್ಟ್ IPL 2024 ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡಿದ್ರು. ಅಂದ್ರೆ ಜಾಸ್ತಿ ಹೈ ಪ್ರೆಷರ್ ಸಿಚುವೇಶನ್ ಅಲ್ಲಿ ಇವರು ತರ್ತಾ ಇದ್ರು, ವಿಕೆಟ್ ನ ತೆಗಿತಾ ಇದ್ರು. ಆದ್ರೆ ಈ ವರ್ಷ ಸ್ವಪ್ನಿಲ್ ಬರುವಂತಹ IPL 2025 ಅಲ್ಲಿ RCB ಪರ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋಕೆ ಚಾನ್ಸ್ ಇದೆಯಾ? ಇಂಟ್ರೆಸ್ಟಿಂಗ್. ಈ ಕ್ವಶನ್ ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ದೇವದತ್ ಪಡಿಕಲ್. ಸೊ ಪಡಿಕಲ್ ರೀಸೆಂಟ್ ಆಗಿ ಡೊಮೆಸ್ಟಿಕಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಆದ್ರೆ IPL ಅಲ್ಲಿ ಆ ಒಂದು ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾ ಇದೆ. ಸೊ ಆ ಒಂದು ರೀಸನ್ ಮೇಲೆ RCB ಮ್ಯಾನೇಜ್ಮೆಂಟ್ ಏನಾದ್ರು ಈ IPL 2025 ಅಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರ ಅಥವಾ ನಂಬರ್ 3 ಅಲ್ಲಿ ಆಡ್ತಾರ ಅಥವಾ ಓಪನಿಂಗ್ ಆಡ್ತಾರ? ಇದ್ರ ಬಗ್ಗೆ ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ ಯಶ್ ದಯಾಲ್ ಇದ್ದಾರೆ, ಮೋಹಿತ್ ರಾಟೆ ಇದ್ದಾರೆ, ರಸಿಕ್ದಾರ್ ಸಲಾಂ ಇದ್ದಾರೆ ಮತ್ತು ಮನೋಜ್ ಬಾಂಡಿಗೆ ಇದ್ದಾರೆ ಮತ್ತು ಸ್ವಸ್ತಿಕ್ ಚಿಕಾರ ಇದ್ದಾರೆ. ಫೈನಲಿ ಜಕೋಬ್ ಬೆತೆಲ್ ಇದ್ದಾರೆ. ಇಷ್ಟು ಪ್ಲೇಯರ್ಸ್ ನ RCB ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು. ಅಂದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಮ್ಯಾಚ್ ಸಿಚುವೇಶನ್. ಅಂದ್ರೆ ಇಷ್ಟು ಪ್ಲೇಯರ್ ಆಡ್ಸಲ್ಲ, ಇಷ್ಟು ಪ್ಲೇಯರ್ ಅಲ್ಲಿ ಯಾವುದೋ ಒಂದು ಪ್ಲೇಯರ್ ನ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ. ಸೊ ಇಷ್ಟು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಯಾರು ಆಡ್ತಾರೆ RCBಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಿದ್ರೆ, ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಮ್ಯಾಚ್ ಸಿಚುವೇಶನ್. ಸೊ ಯಾವ ಸಿಚುವೇಶನ್ ಮೇಲೆ ಯಾವ ಪ್ಲೇಯರ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಸೊ ಫಟಾಫಟ ಲೈಕ್ ಮಾಡಿಬಿಡಿ ಗುರು. ಸೊ ಫಸ್ಟ್ ನಾವ್ ಡಿಸ್ಕಸ್ ಮಾಡೋಣ ಓಪನರ್. ಇಫ್ ಸಪೋಸ್ ಓಪನರ್ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಇದರಲ್ಲಿ ಬೇಗ ಯಾರಾದ್ರೂ ಒಬ್ರು ಔಟ್ ಆದ್ರೆ, ಇಫ್ ಸಪೋಸ್ ಔಟ್ ಆದ್ರೆ, ಸೊ ನನ್ನ ಪ್ರಕಾರ ಇಲ್ಲಿ ಪಡಿಕಲ್ ನಂಬರ್ 3 ಅಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬಹುದು. ಬಟ್ ನನ್ನ ವ್ಯೂನ ಪ್ರಕಾರ ಇವರ ಪ್ಲೇಸ್ ಗೆ ಅಲ್ಲಿ ಸ್ವಸ್ತಿಕ್ ಚಿಕರ್ ಅವರನ್ನ ಟ್ರೈ ಮಾಡಿದ್ರೆ ಒಂದು ಬೆಸ್ಟ್ ಟ್ರೈ ಆಗುತ್ತೆ ಗುರು. ಯಾಕೆ ಅಂದ್ರೆ ಸ್ವಸ್ತಿಕ್ ಚಿಕರ್ ಅವರು ಡೊಮೆಸ್ಟಿಕಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವರಿಗೆ ಪವರ್ ಹಿಟರ್ ಇದೆ, ಪವರ್ ಪ್ಲೇಲಿ ಪವರ್ ಹಿಟರ್ ಬೇಕು. ಸೊ ಆ ಒಂದು ರೀಸನ್ ಮೇಲೆ RCB ಮ್ಯಾನೇಜ್ಮೆಂಟ್ ಪಡಿಕಲ್ ಅವರ ಪ್ಲೇಸ್ ಗೆ ಇವ್ರನ್ನ ಟ್ರೈ ಮಾಡಿದ್ರೆ ಒಂದು ಬೆಸ್ಟ್ ಚಾಯ್ಸ್ ಆಗುತ್ತೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ ಮೇಲೆ RCB ಮ್ಯಾನೇಜ್ಮೆಂಟ್ ರಿಸ್ಕ್ ತಗೋತಾರ ನನಗೆ ಗೊತ್ತಿಲ್ಲ. ಬಟ್ RCB ಫ್ಯಾನ್ಸ್ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಡಿಕಲ ಅಥವಾ ಸ್ವಸ್ತಿಕ್ ಚಿಕನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ, ಅದು ಸ್ವಪ್ನಿಲ್ ಸಿಂಗ್ ಅವರು. RCB ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ ಯಾವ ರೀಸನ್ ಮೇಲೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಬೈ ಮಾಡಿದ್ರು ಗೊತ್ತಿಲ್ಲ. ಯಾಕೆಂದ್ರೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ RCBಯ ಪ್ಲೇಯಿಂಗ್ ನಲ್ಲಿ ಆಡ್ಸೋದು ಡೌಟ್. ಏನು ಗುರು ಯಾಕೆ ಈ ತರ ಹೇಳ್ತಾ ಇದೆ ಅಂತ ಕೇಳ್ತಿರ್ಬೋದು. ಆದ್ರೆ ಫ್ಯಾಕ್ಟ್ ಏನಪ್ಪ ಅಂದ್ರೆ RCBಯಲ್ಲಿ ಆಲ್ರೆಡಿ ಕೃಣಾಲ್ ಪಾಂಡೆ ಇದ್ದಾರೆ. ಅವರು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬಾಲರ್. ಅದೇ ರೀತಿಯಾಗಿ ಸ್ವಪ್ನಿಲ್ ಸಿಂಗ್ ಸಹ ಸೇಮ್ ಬಾಲರ್, ಅವರು ಸಹ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬಾಲರ್. ಆ ಒಂದು ರೀಸನ್ ಮೇಲೆ ಇವರಿಗೆ ಚಾನ್ಸ್ ಸಿಗುತ್ತಾ ಅಥವಾ ಸಾಕಷ್ಟು ಡೌಟ್ಸ್ ಇದೆ. ಬಟ್ ಇಬ್ರು ಸೇಮ್ ಬಾಲರ್ ಆಗ್ತಾರೆ. ಆ ಒಂದು ರೀಸನ್ ಮೇಲೆ ಇವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸೋದು ತುಂಬಾ ಕಷ್ಟ. ಸೊ ನಿಮ್ಮ ಪ್ರಕಾರ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೇಕಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅದು ಮನೋಜ್ ಬಾಂಡೆಗೆ. RCBಯಲ್ಲಿ ಒಂದು ಮ್ಯಾಚ್ ಆಡೋಕೆ ಸಿಕ್ಕಿಲ್ಲ, ಆದ್ರೆ ಮಹಾರಾಜ T20ಯಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಫ್ ಸಪೋಸ್ RCBಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದ್ರೆ, ಸೊ ಕೊನೆಯಲ್ಲಿ ಆಸ್ ಎ ಫಿನಿಶರ್ ಆಗಿ ಆ ಟೈಮ್ ಅಲ್ಲಿ ಮನೋಜ್ ಬಾಂಡೆಗೆ ಅವ್ರನ್ನ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರೆ ಪಕ್ಕ ಶೋರ್ಲಿ ಇಂಪ್ಯಾಕ್ಟ್ ಕೊಟ್ಟೆ ಕೊಡ್ತಾರೆ. ಆ ತರ ಕ್ಯಾಲಿಬರ್ ಇರುವಂತಹ ಪ್ಲೇಯರ್ ಮನೋಜ್ಗೆ RCBಯ ಪ್ಲೇಯಿಂಗ್ ಮೇಲೆ ಚಾನ್ಸ್ ಸಿಗೋದು ತುಂಬಾನೇ ಕಷ್ಟ. ಆದ್ರೆ
ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋಕೆ ಪಕ್ಕ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚಾನ್ಸ್ ಕೊಡಬೇಕು. ಚಾನ್ಸ್ ಕೊಟ್ರೆ ಶೂರ್ಲಿ ಮನೋಜ್ ಬಾಂಡಿಗರು ಪ್ರೂವ್ ಮಾಡ್ತಾರೆ. ಯಾಕೆಂದ್ರೆ ಬ್ಯಾಟಿಂಗ್ ಪವರ್ ಹಿಟ್ ಮಾಡ್ತಾರೆ, ಅದೇ ರೀತಿಯಾಗಿ ಬಾಲಿಂಗ್ ಸಹ ಆಗ್ತಾರೆ. ಆ ಒಂದು ರೀಸನ್ ಮೇಲೆ ಮನೋಜ್ ಬಾಂಡಿಗೆ ಅವರನ್ನ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂತಹ IPL 2025 ಅಲ್ಲಿ ಚಾನ್ಸ್ ಕೊಡ್ಲೇಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್. ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್, ಈ ಪ್ಲೇಯರ್ ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ 100% ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಲೇಬೇಕು. ಇಫ್ ಸಪೋಸ್ ಆರ್ ಸಿ ಬಿ ಇವರ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಸಲಪ್ಪ ಅಂದ್ರೆ ಆರ್ ಸಿ ಬಿ ಮಾಡಿದ್ದು ಒಂದು ಬಿಗ್ ಮಿಸ್ಟೇಕ್ ಆಗುತ್ತೆ. ಯಾರಪ್ಪ ಅಂದ್ರೆ ಅದು ನನ್ ಅದರ್ ದೆನ್ ರಸಿಕ್ದಾರ್ ಸಲಾಂ ಅವರು ಲಾಸ್ಟ್ IPL 2024 ಅಲ್ಲಿ DC ಪರ ಬೆಂಕಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಡೆತ್ ಓವರ್ ಅಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. DC ಪರ ಒನ್ ಆಫ್ ದಿ ಬೆಸ್ಟ್ ಬಾಲರ್ ಆಗಿದ್ರು. ಸೊ ಇವರ ಸ್ಲೋರ್ ಬಾಲರ್ ನ ಯಾರು ಪಿಕ್ ಮಾಡಕ್ ಆಗಲ್ಲ, ಅಷ್ಟೊಂದು ಟ್ಯಾಲೆಂಟ್ ಇದೆ ರಸಿಕ್ದಾರ್ ಸಲಾಂ ಹತ್ರ. ಆರ್ ಸಿ ಬಿಯ 14 ಮ್ಯಾಚ್ ಅಲ್ಲಿ 14 ಮ್ಯಾಚ್ ರಸಿಕ್ದಾರ್ ಸಲಾಂ ಆಡ್ಲೇಬೇಕು. ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಕಮೆಂಟ್ ಮಾಡಿ. ಸೊ ಫೈನಲಿ ಜಕೋಬ್ ಬೆಥೆಲ್ ಅವರ ಬಗ್ಗೆ ಹೇಳಬೇಕಾದ್ರೆ, ಸೊ ಇವ್ರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ಲೇಯಿಂಗ್ ಎಲೆನಲ್ಲಿ ಆಡಿಸೋದು ತುಂಬಾ ಕಷ್ಟ. ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾವುದೋ ಒಂದು ಮ್ಯಾಚ್ ಅಲ್ಲಿ ಆಡಿಸಬಹುದು. ಇಫ್ ಸಪೋಸ್ ಇಲ್ಲಪ್ಪ ಅಂದ್ರೆ ಸೊ ಫಿಲ್ ಸಾಲ್ಟಿಗೆ ಇಂಜರಿ ಆದ್ರೆ ಮಾತ್ರ ಇವರು ಪ್ಲೇಯಿಂಗ್ ಎಲೆನಲ್ಲಿ ಬರ್ತಾರೆ, ಇಲ್ಲಪ್ಪ ಅಂದ್ರೆ ಚಾನ್ಸ್ ಇಲ್ಲ ಗುರು. ಸೊ ಇದು ಆರ್ ಸಿ ಬಿಯ ಬರೋಬ್ಬರಿ ಬರುವಂತಹ IPL 2025 ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂತಹ ಲೀಸ್ಟ್. ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ IPL 2025 ಅಲ್ಲಿ ಆರ್ ಸಿ ಬಿಯ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಆ ಕ್ಯಾಲಿಬರ್ ಇರುವಂತಹ ಪ್ಲೇಯರ್ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಫಟಾಫಟ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.